ಅವಳೆಲ್ಲೂ ಹೋಗಿರಲ್ಲ ಹರ್ಷ, ಬರ್ತಾಳೆ. ನೋ ಅಮ್ಮ, ಅವಳು ಬರೋದಿಲ್ಲ. ನಾನು ಬೇಡ ಅಂತ ಹೇಳಿ ಹೊರಟೋದ್ಲು. ಜೊತೆಗೆ ಬಟ್ಟೆ ಸಮೇತ ಹೋದ್ಲು. ನನಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲಮ್ಮ. ಹೋಗಿ ಮಾನ್ಸಿನ ಹುಡುಕ್ಬೇಕಾ ಅಥವಾ ದಾದನ್ ಹುಡ್ಕೊಂಡು ಹೊರಟಿರೋ ಅದಕ್ಕೆ ನಾವು ಹುಡುಕ್ಬೇಕಾ? ನನಗೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಇಂಥ ಸಮಯದಲ್ಲಿ ಅವಳು ಮನೆ ಬಿಟ್ಟು ಹೋದ್ಲ? ಏನ್ ಹೇಳೋದು ಅವಳಿಗೆ? ಸಮಯ ಪ್ರಜ್ಞೆ ಅಂತ ಇದ್ದಿದ್ರೆ ಅವಳು ಹೀಗೆ ಮಾಡ್ತಿರ್ಲಿಲ್ಲ. ಯಾವ ಸಮಯದಲ್ಲಿ ಹೇಗಿರ್ಬೇಕು ಅಂತ ಇನ್ನು ಅವಳಿಗೆ ಯಾರು ಹೇಳ್ಕೊಡಕ್ಕಾಗಲ್ಲ. ಹರ್ಷ, ನೀ ಮನೆ ಮಗನಾಗಿ ಈ ಮನೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ನೋಡು, ನೀನ್ ಏನ್ ಮಾಡ್ತೀಯೋ ಅದ್ ನಿನಗೆ ಬಿಟ್ಟಿದ್ದು. ಮಾನ್ಸಿ ಮನೆ ಒಳ್ಳೆ ಅಲ್ವಮ್ಮ? ಅವಳ ಬಿಟ್ಟು ನಾನು ಹೇಗಮ್ಮ ಇರ್ಲಿ? ಐ ಕಾಂಟ್. ಅವಳು ಬೇಕಮ್ಮ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಹರ್ಷ. ಕೋಪ ತಣ್ಣಗಾದ್ಮೇಲೆ ಅವಳು ಖಂಡಿತ ಬರ್ತಾಳೆ. ಬಟ್ ಅಮ್ಮ, ಅದಕ್ಕೆ ಶಿ ಇಸ್ ನಾಟ್ ಸೇಫ್ ಅಮ್ಮ. ನಾನು ಒಬ್ಬರೇ ಹೋಗ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದ್ರೂ ಹೋಗಿದ್ದಾರೆ. ಐ ಹ್ಯಾವ್ ಟು ಫೈಂಡ್ ಹರ್ ಅಮ್ಮ. ಐ ಜಗ ನೋಡಕ್ ಮುಂಚೆ ಚೆಕ್ ಮಾಡ್ಬಿಡ. ಬಂದ್ರ ಐ ಬೇಗ ಪ್ರಾಣ ಹೋಗಿ ಚೆಕ್ ಮಾಡು. ಮಗ ಫಿನಿಶ್. ಮಗ ಫೋನ್ ಮಾಡಿ ಹೇಳ್ಬಿಡ, ಬೇಗ ಹೊಟ್ಬಿಡೋಣ. ಓಕೆ. ಅವ್ವ, ನೀನು ಹೋಗು. ಯಾವ್ಯಾವ ಭಕ್ತರು ತಾಯಿ ಸಂದೇಶಕ್ಕೆ ಕಾಯ್ತಿರ್ತಾರೋ ಏನೋ. ನೀನು ಅಲ್ಲಿಗೆ ಹೋಗ್ಬೇಕಲ್ವಾ? ಇಲ್ಲೇ ಉಳ್ಕೊಂಡ್ರೆ ಹೆಂಗೆ? ಇವ್ರುಗಳ್ದು ತೀರಾ ಮಾಮೂಲಿ ಜಗಳ. ಇವ್ರ ಪಂಚಾಯತಿಗೆ ಹಿಂದಿಲ್ಲ ಮುಂದಿಲ್ಲ. ಆದ್ರೆ ನೀನು ತಾಯಿ ಸೇವೆ ಮಾಡೋಳು, ಇಲ್ಲಿ ಸಿಕ್ಕಾಕೋಬೇಕಾ? ತಾಯಿ ಇಲ್ಲಿಂದನ ಎಲ್ಲ ಮಾಡ್ತಾಳ. ತಾನು ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ಆಕಿ ಭಕ್ತರ ಹತ್ರ ನಾ ಹೋಗಿಲ್ಲ ಅಂದ್ರು ಆಕಿ ಸುಮ್ನಿ ಕೂಡುವಾಕಿ ಏನು? ನೋಡ್ರಪ್ಪ, ನಂದೊಂದು ಸಲಹೆ
ಈ ಪಂಚಾಯಿತಿನಲ್ಲಿ ಏನೇ ತೀರ್ಮಾನ ಆದ್ರೂ ಇನ್ನು ಮುಂದೆ ಯಾರು ಯಾರನ್ನು ಆಡ್ಕೋಕೂಡ್ದು. ಒಂದು ಪಕ್ಷ ರೋಹಿಣಿನೇ ಕದ್ದಿದ್ರು. ಸುಬ್ಬಣ್ಣ, ಒಂದು ನಿಮಿಷ ಇರಮ್ಮ, ನೀನೇ ಅಂತ ಹೇಳ್ತಾ ಇಲ್ಲ, ನಿನಗೆ ಗೊತ್ತಿಲ್ದೇನೂ ಆಗಿರ್ಬೋದಲ್ವಾ? ನಿನ್ ಚೀಲಕ್ಕೆ ಗೊತ್ತಾಗದೆ ಅದೇ ಬಂದು ಬಿದ್ದಿರಬಹುದು. ಆಮೇಲೆ ಅದು ನಿನ್ ಗಮನಕ್ಕೆ ಬಂದು ನೀ ಸುಮ್ಮನೇನೂ ಆಗಿರಬಹುದು. ಅಲ್ಲೋಡು, ಆ ತಾಯಿ ಕೂತಿದ್ದಾರೆ. ಈಗಾಗಲೇ ನಿಮ್ ಕಷ್ಟ ಹೇಳ್ಕೊಂಡ್ರಿ. 14 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅನ್ನೋ ಕಷ್ಟ ನಮಗೂ ಗೊತ್ತು. ನೀನು ಆ ತಾಯಿನ ಮನಸ್ಸಲ್ಲಿ ಇಟ್ಕೊಂಡು ನಿಜ ಹೇಳ್ಬಿಡು. ಈಗ ನೀನ್ ಏನ್ ಹೇಳ್ತೀಯೋ ಅದನ್ನ ನಾವು ನಂಬ್ತೀವಿ, ಅಲ್ವೇನ್ರಪ್ಪ? ಹೇಳು. ಮಹೇಶನ್ ಮನೆ ಬೆಳ್ಳಿ ಚಮಚ ಬಟ್ಲು ನೀ ಮುಟ್ಟಿದ್ಯಾ ಇಲ್ವಾ? ಅದು ಏನೇ ಅದು ಇದು ಅಂತ ಇದೆಯಾ? ನೀನು ಕದ್ದಿದ್ಯಾ ಏನೋ ಹೇಳು. ಏ ಮಗ, ಫೋನೇ ಪಿಕ್ ಮಾಡ್ತಾ ಇಲ್ಲ ಕಣ್ರೋ. ಮಗ, ಯಾವುದಕ್ಕೂ ಒಂದ್ಸಲ ಲಾಸ್ಟ್ ಚೆಕ್ ಮಾಡ್ಬಿಡು. ಏನು ಸೌಂಡ್ ಆಯ್ತು? ಏಯ್ ನಡ್ರ, ನಡಿ 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 ನಡಿ. ಅದಕ್ಕೇನೋ ಹುಡುಕ್ತೀನಿ ಅಂತ ಹೊರಟ್ಬಿಟ್ಟೆ. ಬಟ್ ಎಲ್ಲಿ ಅಂತ ಹುಡುಕ್ಲಿ? ಯಾವ ಜಾಗದಿಂದ ಶುರು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ನನ್ನ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ಹಲೋ ಹಲೋ ಸರ್, ಆಫೀಸಿಂದ ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಹರೀಶ್. ಸರ್, ಸೆಕ್ಯೂರಿಟಿ ಸಿಸ್ಟಮ್ಗೆ ಈಗ ತಾನೇ ಅಪ್ಡೇಟ್ ಬಂದಿದೆ. ಕನಕಪುರ ರೋಡ್ ಅಮ್ನೋರ್ ದೇವಸ್ಥಾನ ಇದೆಯಲ್ಲ ಸರ್, ಅದ್ರ ಹತ್ರ ಇರೋ ಮರಕ್ಕೆ ನಿಮ್ಮ ಮನೆ ಕಾರೊಂದು ಆಕ್ಸಿಡೆಂಟ್ ಆಗಿದೆಯಂತೆ ಸರ್. ವಾಟ್? ಯಾರು ಹೇಳಿದ್ ನಿಮಗೆ? ಅಲ್ಲಿರೋ ಜನ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ ಸರ್. ಹಾಂ, ನಾನು ಈಗಲೇ ಚೆಕ್ ಮಾಡ್ತೀನಿ. ನನಗೆ ಲೊಕೇಶನ್ ಕಳಿಸಿ, ಈಗಲೇ ಹೋಗ್ತೀನಿ. ದೇವ್ರೆ, ಏನಾಗ್ತಾ ಇಲ್ಲಪ್ಪ. ಮುಗಿದು ಮಾತಾಡ್ತಾ ಇಲ್ಲ. ಪೊಲೀಸರು ಫೋನ್ ಮಾಡ್ಬಿಡ. ಪೊಲೀಸ್ ಬಂದ್ ಮಾಡಿ ಪೊಲೀಸ್ ಫೋನ್ ಮಾಡಿ. ಯಾರಪ್ಪ ಇದು? ಗಾಡ್. ಇಲ್ಲಿ ದಾರಿ ಬಿಡಿ. ಯಾವ ಹುಡುಗಿನಪ್ಪ, ಏನಾಯ್ತು? ಅತ್ತೆ 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 ಏನಾಯ್ತು? ಅತ್ತೆ ನೀವು ಏನಾಯ್ತು? ಅತ್ತೆ ಬನ್ನಿ. ಅತ್ತೆ ಅತ್ತೆ ಒಂಚೂರು ಹೆಲ್ಪ್ ಮಾಡಿ, ಒಂಚೂರು ಹೆಲ್ಪ್ ಮಾಡಿ. ಪಕ್ಕನ ಈ ಸುದ್ದಿ ನಿಜ ತಾನೆ? ಅನು ಸತ್ತಿರೋದು